IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು ಒಂದಲ್ಲ ಒಂದು ರೀತಿಯಲ್ಲಿ ವಿವಾದಕ್ಕೆ ಈಡಾಗ್ತಾನೆ ಇದ್ದಾರೆ. ಸಮಸ್ಯೆಗಳನ್ನು ತಾವೇ ತಗೊತಾ ಇದ್ದಾರಾ ಅಥವಾ ಬೇರೆಯವರು ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರಾ ಅದು ಕೂಡ ಗೊತ್ತಿಲ್ಲ. ಇವ್ರ ಬಗ್ಗೆ ಹೇಳೋದಾದರೆ ರೋಹಿಣಿ ಸಿಂಧೂರಿ ಅವರು ಆಂಧ್ರ ಪ್ರದೇಶ ಮೂಲದವರು. ಇದು 2009ರ ಬ್ಯಾಚ್ನಲ್ಲಿ UPSCಯಲ್ಲಿ ಅವರು IAS ಅಧಿಕಾರಿಯಾಗಿ ಕರ್ನಾಟಕ ಕ್ಯಾಡರ್ಗೆ ಬಂದು ಸೇರ್ಕೊಂತಾರೆ. ಅದಾದ ಬಳಿಕ ಬೇರೆ ಬೇರೆ ಕಡೆ ಕೂಡ ಕೆಲಸಗಳನ್ನು ಮಾಡ್ತಾರೆ. ಇಲ್ಲಿ ಸಮಸ್ಯೆಗಳು ಎಲ್ಲಿ ಹುಟ್ಕೊಂತಾವೆ ಅಂತ ಹೇಳಿದ್ರೆ ಮಂಡ್ಯ ಮತ್ತು ಹಾಸನ ಒಂದು ಭಾಗದಲ್ಲಿ ಅವರು DC ಆಗಿದ್ದಾಗ ಇಲ್ಲಿ ರೇವಣ್ಣ ಅವರು, ಆಗಿನ ಸಚಿವರಾಗಿರ್ತಕ್ಕಂಥ ರೇವಣ್ಣ ಅವರು ನೇರವಾಗಿ ರೋಹಿಣಿಯವರ ಒಂದು ಕಚೇರಿಗೆ ಹೋಗ್ತಾರೆ. ರೋಹಿಣಿಯವರ ಕಚೇರಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ವಾಗ್ವಾದಗಳು, ಸಣ್ಣ ಪುಟ್ಟ ವಿಚಾರಗಳು ಬರ್ತವೆ. ಖಡಕ್ ಆಫೀಸರ್ ಅಂತಾರೆ, ಎಲ್ಲರೂ ಕೂಡ ಹೆದರ್ಕಂತಾರೆ. ಆದರೆ ಇಲ್ಲಿ ನೋಡಿದ್ರೆ ಹೀಗಲ್ವಾ ಅಂತ ಹೇಳಿ ಭ್ರಷ್ಟರೇ ಜಾಸ್ತಿ ಇದ್ದಾರೆ ಅಂತ ರೇವಣ್ಣ ಅವರು ಒಂದು ಕುಹಕದ ಮಾತನಾಡ್ತಾರೆ. ಆ ಸಂದರ್ಭದಲ್ಲಿ ರೋಹಿಣಿಯವರು ತಕ್ಷಣವೇ ಎಲ್ಲ ಭ್ರಷ್ಟರನ್ನು ತೆಗೆದರೆ ಸಮಸ್ಯೆಗಳಾಗ್ತವೆ, ಇಲ್ಲಿ ಆಫೀಸಲ್ಲಿ ಯಾರೂ ಕೂಡ ಕೆಲಸ ಮಾಡುವಂಥವರೇ ಇಲ್ಲ, ಅಂದರೆ ಮುಂದಿನ ದಿನಗಳಲ್ಲಿ ಯಾರು ಕೂಡ ಇಲ್ಲಿ ಎಲ್ಲ ಭ್ರಷ್ಟರನ್ನು ಕೂಡ ಮಟ್ಟ ಹಾಕ್ತಾ ಹೋದರೆ ಯಾರು ಕೆಲಸ ಮಾಡುವಂಥ ವ್ಯಕ್ತಿಗಳೇ ಸಿಗಲ್ಲ ಅನ್ನೋ ರೀತಿಯಲ್ಲೂ ಕೂಡ ಖಡಕ್ಕಾದ ಉತ್ತರಗಳನ್ನು ಕೊಡ್ತಾರೆ. ಅದಾದ ಬಳಿಕ ಮಂಜು ಅಂತೇಳಿ ಆಗಿನ ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ನಲ್ಲಿ ಸಚಿವರಾಗಿರ್ತಕ್ಕಂಥವ್ರು, ಅವರು ನೇರವಾಗಿ ಇವ್ರನ್ನ ಅವಧಿಗೂ ಮುಂಚೆನೇ ಇವ್ರನ್ನ ಎತ್ತಂಗಡಿ ಮಾಡಬೇಕು ಅಂತ ಹೇಳಿ ರೆಡಿ ಆಗ್ತಾರೆ. ಅದಕ್ಕೆ ರೇವಣ್ಣ ಅವರು ತಡೆಯನ್ನು ಕೊಡ್ತಾರೆ. ಅದಾದ ಬಳಿಕ ರೇವಣ್ಣ ಅವರು ರೋಹಿಣಿ ಸಿಂಧೂರಿ ಅವರ ವಿರುದ್ಧವಾಗಿ ಕೆಲ ಸಮಾರಂಭಗಳೇನಿರ್ತವೆ ಅಲ್ಲಿ ಮಾತಾಡುವಂತಹ ಕೆಲಸಗಳನ್ನು ಮಾಡ್ತಾರೆ. ಅಂದರೆ ಇವರು ನೆಗೆಟಿವ್ ಆಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದಾದ ಬಳಿಕ ಅಲ್ಲಿಂದ ಎತ್ತಂಗಡಿ ಮಾಡಿದ ನಂತರದಲ್ಲಿ ಅವರು ಮೈಸೂರು DC ಆಗಿ ಹೋಗ್ತಾರೆ. ಯಾರು? ರೋಹಿಣಿ ಸಿಂಧೂರಿ ಅವರು ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಹೋಗ್ತಾ ಇದ್ದಂತೆ ಅಲ್ಲಿರ್ತಕ್ಕಂಥ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾಗಿರ್ತಕ್ಕಂಥ ಶಿಲ್ಪಾ ನಾಗ್ ಅವರು, ಅವರ ನಡುವೆ ಕ್ಲಾಶ್ ಆಗಕ್ಕೆ ಶುರು ಆಗುತ್ತೆ. ರೋಹಿಣಿಯವರು ಮತ್ತು ಶಿಲ್ಪಾ ನಾಗ್ ನಡುವೆ ಕ್ಲಾಶ್ ಆಗುತ್ತೆ. ಆ ಕ್ಲಾಶು ಸಂಬಂಧಪಟ್ಟ ಹಾಗೆ ಶಿಲ್ಪಾ ನಾಗ್ ಅವರು ವಾಲಂಟ್ರಿಯಾಗಿ ರಿಟೈರ್ಮೆಂಟ್ ಕೊಡ್ತೀನಿ, ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಅದಕ್ಕೆ ಮಧ್ಯಸ್ಥಿಕೆ ವಹಿಸಿ ನಂತರದಲ್ಲಿ ಅದನ್ನು ತಣ್ಣಗೆ ಮಾಡುವಂತಹ ಕೆಲಸಗಳಾಗ್ತವೆ. ಅದಾದ ಬಳಿಕ ನೇರವಾಗಿ ಒಂದು ಪ್ರತಾಪ್ ಸಿಂಹ ಅವರು ಅಲ್ಲಿರ್ತಕ್ಕಂತಹ ಪಾರಂಪರಿಕ ಜಿಲ್ಲಾಧಿಕಾರಿ ಕಚೇರಿ ಏನಿದೆ ಅದಕ್ಕೆ 50 ಲಕ್ಷದಷ್ಟು ವೈಭೋಗವಾಗಿರ್ತಕ್ಕಂತಹ ಕೆಲ ರಿನೋವೇಷನ್ಗಳನ್ನು ಮತ್ತು ಸ್ವಿಮ್ಮಿಂಗ್ ಪೂಲ್ಗಳನ್ನು ಮಾಡುವಂತಹ ಕೆಲಸಗಳನ್ನು ಈ ಜಿಲ್ಲಾಧಿಕಾರಿಗಳು ರೋಹಿಣಿ ಸಿಂಧೂರಿ ಅವರು ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪಗಳನ್ನು ಮಾಡ್ತಾರೆ. ಮತ್ತು ಕೋವಿಡ್ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಲ್ಲ, ಇಲ್ಲಿ ಕೋವಿಡ್ ಸಾವಿನ ಬಗ್ಗೆ ಸರಿಯಾದ ಲೆಕ್ಕಾಚಾರಗಳನ್ನು ಕೊಟ್ಟಿಲ್ಲ ಅನ್ನೋ ಒಂದು ವಿಚಾರಗಳನ್ನು ಕೂಡ ಎತ್ತಾರೆ. ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಟಾಂಗ್ ಕೊಡುವಂತಹ ಕೆಲಸವನ್ನು ರೋಹಿಣಿ ಸಿಂಧೂರಿ ಅವರು ಮಾಡ್ತಾರೆ. 50 ಲಕ್ಷದಷ್ಟು ಯೋಜನೆಗಳು ಈ ಹಿಂದೆನೇ ಇತ್ತು, ಅದನ್ನು ಸರಿ ಮಾಡೋ, ಪಾರಂಪರಿಕ ಕಟ್ಟಡದಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂತೇಳಿ ಈ ಹಿಂದೆನೇ ಒಂದು ಯೋಜನೆ ಇತ್ತು. ಆ ಕಾರಣಕ್ಕೋಸ್ಕರ ಈಗ 5 ವರ್ಷದ ಹಿಂದಿನ ಯೋಜನೆಯನ್ನು ಈಗ ನಾನು ಕಾರ್ಯರೂಪಕ್ಕೆ ತಂದಿದ್ದೇನೆ ಅಂತ ಹೇಳಿ ಒಂದು ಉತ್ತರವನ್ನು ಕೊಡ್ತಾರೆ. ಅದಾದ ಮೇಲೆ ಸಾರಾ ಮಹೇಶ್ ಅವರು, ಆಗಿನ KR ನಗರ ಶಾಸಕರಾಗಿರ್ತಕ್ಕಂಥವ್ರು, ಅವರು ಕೂಡ ಇದರ ಬಗ್ಗೆನೇ, ಅಂದರೆ ಬೇರೆ ಬೇರೆ ಕಡೆ ತಿರುಪತಿಗೆ 10 ಕೋಟಿಯಷ್ಟು ಅಮೌಂಟನ್ನು ಕೊಡೋಕ್ಕಾಗುತ್ತೆ. ಚಾಮರಾಜನಗರದಲ್ಲಿ ಕೋವಿಡ್ನಲ್ಲಿ ಸತ್ತಂತಹ 24 ಜನ ಏನಿದ್ದಾರೆ ಅಂಥವರಿಗೆ ಅವರ ವಿರುದ್ಧವಾಗಿ ಅಲ್ಲಿ ಬೇರೆ ಯಾರನ್ನೂ ಕೂಡ ಮಟ್ಟ ಹಾಕುವಂತಹ ಕೆಲಸಗಳಾಗಿದೆ. ಆದರೆ ಇದಕ್ಕೆ ನೇರವಾದಂತಹ ಕಾರಣ ರೋಹಿಣಿ ಸಿಂಧೂರಿ ಅವರು ಅಂತ ಹೇಳಿ ಆರೋಪವನ್ನು ಮಾಡ್ತಾರೆ. ಅದಕ್ಕೆ ಯಾವುದೇ ರೀತಿಯ ಇನ್ವೆಸ್ಟಿಗೇಷನು ಆಗಲ್ಲ, ಅಲ್ಲಿಗೆ ಆ ಕೇಸು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಯಾರೋ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಯಾವುದೋ ಒಬ್ಬ ಜಿಲ್ಲಾಧಿಕಾರಿನ ಅಲ್ಲಿನ ಎತ್ತಂಗಡಿ ಮಾಡಿ ಆತನ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಸಾರಾ ಮಹೇಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಭೂ ಕಬಳಿಕೆ ಮಾಡಿದ್ದಾರೆ ಅಂತ ಹೇಳಿ ಯಾವುದೋ ಒಂದು ಆಡಿಯೋ ರೆಕಾರ್ಡ್ ಕೂಡ ಬರುತ್ತೆ. ಅದು ರೋಹಿಣಿ ಸಿಂಧೂರಿ ಅವರೇ ಮಾತಾಡಿದ್ದು ಅಂತ ಹೇಳಿ ಗೊತ್ತಾದ ನಂತರದಲ್ಲಿ ಸಾರಾ ಮಹೇಶ್ ಅವರು ಒಂದು ಕೇಸನ್ನು ಹಾಕ್ತಾರೆ. ಏನಂತ, ಈ ರೀತಿಯಾಗಿ ನನ್ನ ವಿರುದ್ಧವಾಗಿ ಮಾನನಷ್ಟವನ್ನು ಮಾಡಿದ್ದಾರೆ, ಆ ಕಾರಣಕ್ಕೋಸ್ಕರ ಮಾನನಷ್ಟ ಮೊಕದ್ದಮೆ, ಡಿಫಾಮೇಷನ್ ಕೇಸನ್ನು ಹಾಕುವಂಥ ಕೆಲಸವನ್ನು ಸಾರಾ ಮಹೇಶ್ ಅವರು ಮಾಡ್ತಾರೆ. ಇದೆಲ್ಲ ಮುಗೀತು, ಮುಜರಾಯಿ ಇಲಾಖೆಗೆ ಬಂದು ಸೇರ್ಕೊಂತಾರೆ ರೋಹಿಣಿ ಸಿಂಧೂರಿ ಅವರು. ಈ ಒಂದು ಸಂದರ್ಭದಲ್ಲಿ ಡಿ ರೂಪಾ ಅವರು ಒಂದು 20 ಪ್ರಶ್ನೆಗಳನ್ನು ಹಾಕಿ ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ರೋಹಿಣಿ ಸಿಂಧೂರಿ ಅವರ ಖಾಸಗಿ ಫೋಟೋಗಳನ್ನು ಹಾಕುವಂತಹ ಕೆಲಸಗಳನ್ನು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಾಕುವಂಥ ಕೆಲಸಗಳನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವಿನೂ ಕೂಡ ಜಟಾಪಟಿಗಳು ಮುಂದುವರಿತವೆ. ಇಲ್ಲಿ ಫೇಸ್ಬುಕ್ನಲ್ಲೂ ಕೂಡ ಕೆಲ ವಿಚಾರಗಳನ್ನು ಬರ್ಕೊಳ್ಳುವಂತಹ ಕೆಲಸವನ್ನು ರೋಹಿಣಿ ಸಿಂಧೂರಿ ಅವರು ಮಾಡ್ತಾರೆ. ತಾವು ಸರಿ ಇದ್ದೀರಿ ಅಂತ ಹೇಳಿ ರೀತಿಯಲ್ಲಿ ಬರೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಡಿ ರೂಪಾ ಅವರು ಸಾಕಷ್ಟು ವಾಗ್ವಾದಗಳನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರೋಹಿಣಿ ಸಿಂಧೂರಿ ಅವರು ಡಿ ರೂಪಾ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕ್ತಾರೆ. ಅದನ್ನು ವಜಾ ಮಾಡಬೇಕು ಅಂತ ಹೇಳಿ ಡಿ ರೂಪಾ ಅವರು ಹೋಗ್ತಾರೆ. ಇತ್ತೀಚೆಗೆ ಈಗ ರೀಸೆಂಟ್ ಒಂದು 15 ದಿವಸದಲ್ಲೇ
ಅವರು ಡಿ ರೂಪ ಅವರು ಕೂಡ ಮಾನನಷ್ಟ ಮೊಕದ್ದಮೆಯನ್ನು ರೋಹಿಣಿ ಸಿಂಧೂರಿ ವಿರುದ್ಧವಾಗಿ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಒಂದು 6-7 ತಿಂಗಳು ಕೆಲಸದಲ್ಲಿರಲಿಲ್ಲ, ಅದಲ್ಲದೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಾಗಿದ್ದಾವೆ, ಯಾವುದೇ ಹುದ್ದೆಯನ್ನು ಕೂಡ ಕೊಟ್ಟಿರಲಿಲ್ಲ. ಆ ಕಾರಣಕ್ಕೋಸ್ಕರ ನಮಗೆ ಸರಿಯಾದ ರೀತಿಯಲ್ಲಿ ಒಂದು ನಮ್ಮ ಮನೆಯವ್ರಿಗೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ತೊಂದರೆಗಳಾಗಿದ್ದಾವೆ ಅಂತ ಹೇಳಿ ಒಂದು ಮೊಕದ್ದಮೆಯನ್ನು ಹೂಡ್ತಾರೆ ಕೋರ್ಟ್ನಲ್ಲಿ. ಇದೆಲ್ಲ ಆಯಿತು, ಇದೆಲ್ಲ ಇನ್ವೆಸ್ಟಿಗೇಷನ್ನು. ಇನ್ನೊಂದು ಬಂದು ರೋಹಿಣಿ ಸಿಂಧೂರಿ ಅವರು ಈ ಹಿಂದೆ ಮೈಸೂರಿನಲ್ಲಿದ್ದಾಗ ಕೈಮಗ್ಗ ನಿಗಮ ಅಂತ ಇರುತ್ತೆ. ಕೈಮಗ್ಗ ನಿಗಮದಲ್ಲಿ 14 ಕೋಟಿಯಷ್ಟು ಒಂದು ಟೆಂಡರ್ನ, ಅಂದರೆ ಅದಕ್ಕೆ ಕೈಮಗ್ಗ ನಿಗಮದವರಿಗೆ ಕೊಡಬೇಕಾಗಿರುತ್ತೆ. ಅದನ್ನು ಖಾಸಗಿ ವ್ಯಕ್ತಿಗಳಿಗೆ ಟೆಂಡರ್ಗಳನ್ನು ಕೊಟ್ಟು ಇಲ್ಲಿ ಕಿಕ್ ಬ್ಯಾಕನ್ನು ಪಡೆದಿದ್ದಾರೆ ಅನ್ನೋ ಒಂದು ಆರೋಪವೂ ಕೂಡ ಕೇಳುವಂತ. ಆದರೆ ಆರೋಪವೂ ಅಷ್ಟೇ ಮುಂದುವರಿತು. ಆದರೆ ಮುಂದೆ ಏನಾಯಿತು, ತನಿಖೆ ಆಯಿತಾ, ಅವ್ರ ವಿರುದ್ಧವಾಗಿ ಸ್ಪೆಷಲ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೀತಾ, ಏನೂ ನಡೆದಿಲ್ಲ. ಮತ್ತು ಬೇರೆ ಬೇರೆ ಕಡೆಯಲ್ಲಿ ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮತ್ತು ಅವರ ಫ್ಯಾಮಿಲಿ, ರೋಹಿಣಿ ಮತ್ತು ರೋಹಿಣಿಯವರ ಫ್ಯಾಮಿಲಿಯ ಬಗ್ಗೆ ಕೇಳಿಬಂತು. ಕೆಂಚೇನಹಳ್ಳಿ ಬಳಿ ಇರತಕ್ಕಂಥ ಯಾವುದು ಟ್ರಸ್ಟ್ಗೆ ಸೇರಿರ್ತಕ್ಕಂಥ ಜಾಗದಲ್ಲಿ ನೇರವಾಗಿ ಒಂದು ಏನು ಈ ಒಂದು ತಮ್ಮ ಒಂದು ಅಕ್ವೈರ್ ಮಾಡ್ಕೊಳ್ಳಿ 2016ರಿಂದ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಜಾಗವನ್ನು ಅಂತ ಹೇಳಿ ಏನು ಬಾಲಿವುಡ್ ಗಾಯಕ ಲಕ್ಕಿ ಅಲಿ ಏನಿದ್ದಾರೆ ಅವರು ಒಂದು ಆರೋಪವನ್ನು ಮಾಡಿದರು. ಅವ್ರ ವಿರುದ್ಧವೂ ಕೂಡ ಕಂಪ್ಲೇಂಟನ್ನು ಕೊಡುವಂತಹ ಕೆಲಸಗಳು ರೋಹಿಣಿ ಸಿಂಧೂರಿ ಕಡೆಯವರು ಮಾಡಿದರು. ಇದೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯ ವಿವಾದಗಳು ಆಗ್ತಾನೇ ಇದೆ. ಆ ವಿವಾದಕ್ಕೆ ಕೊನೆಗಾಣಿಸುವಂತಹ ಕೆಲಸವನ್ನು ಸರ್ಕಾರವಾಗಲಿ ಅಥವಾ ಪೊಲೀಸ್ ಇಲಾಖೆಯಾಗಿ ಮಾಡಿಲ್ಲ. ಅಂದರೆ ಇಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದು ಗೊತ್ತಿಲ್ಲ. ಡಿ ರೂಪ ವಿರುದ್ಧವಾಗಿ ತೊಡೆತಟ್ಟುವಂತಹ ಕೆಲಸವನ್ನು ರೋಹಿಣಿಯವರು ಮಾಡಿದ್ರಾ ಅಥವಾ ರೋಹಿಣಿಯವರ ವಿರುದ್ಧವಾಗಿ ಡಿ ರೂಪ ಅವರು ತೊಡೆತಟ್ಟಿದ್ರಾ, ಇದೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಅದೇ ರೀತಿಯಾಗಿ ಡಿ ಕೆ ರವಿಯವರ ಕೇಸ್ನಲ್ಲೂ ಕೂಡ CBI ಎನ್ಕ್ವೈರಿ ಟೈಮಲ್ಲಿ ಇವರ ನಡುವೆ ಮೆಸೇಜ್ಗಳು ಹರಿದಾಡಿದ್ವು. ರೋಹಿಣಿ ಸಿಂಧೂರಿ ಹಾಗೆ ಡಿ ಕೆ ರವಿಯ ವಿರುದ್ಧವಾಗಿ, ಅಂದರೆ ಅವರಿಬ್ಬರ ಜೊತೆಗೆ ಅವರು ಮೆಸೇಜ್ಗಳನ್ನು ಮಾಡಿದರು ಸಾಯೋಕ್ಕಿಂತ ಮುಂಚೆ ಅನ್ನೋ ಒಂದು ಮಾಹಿತಿಗಳು ವಿತ್ ರೆಕಾರ್ಡ್ ಸಮೇತ ಸಿಕ್ಕಿದೆ. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಆದಾಯಕ್ಕಿಂತ ಹೆಚ್ಚು ಹಣವನ್ನು ಗಳಿಸಿದ್ದಾರಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಕಿಕ್ ಬ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಗಳು ಕೇಳಿಬಂದಿದ್ವು. ಮತ್ತು ಮೈಸೂರು ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿ ಆಗಿದ್ದಾಗ ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇನು ಇದೆಲ್ಲವೂ ಕೂಡ ಬಂದಿದ್ದಾವೆ. ಅಲ್ಲಿ ಪಾರಂಪರಿಕ ಕಟ್ಟಡವನ್ನು ರಿನೋವೇಷನ್ ಮಾಡುವಂತಹ ಕೆಲಸಗಳನ್ನು ಯಾಕಾಗಿ ಮಾಡಿದ್ರು, ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ. ಇಲ್ಲದೆ ಹೋದರೆ ಇದು ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ರೋಹಿಣಿ ಸಿಂಧೂರಿ ಅವರು ಮತ್ತಷ್ಟು ವಿವಾದಗಳಲ್ಲಿ ತಳಕು ಹಾಕಂತಾನೆ ಇರ್ತಾರೆ. ಒಂದು ವಿವಾದ ಬಂತು ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರವನ್ನು ಸೂಚಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗುತ್ತೆ. ಸರ್ಕಾರ ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೊತಾ ಇಲ್ಲ. ಹೊಸ ಒಂದು ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿ ಅವ್ರಿಗೆ ಕೊಡುವಂತಹ ಕೆಲಸಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲರ ಬಂಡವಾಳವನ್ನು ಇವರು ರೋಹಿಣಿ ಸಿಂಧೂರಿ ಅವರು ತಿಳ್ಕೊಂಡಿದ್ದಾರಾ, ಅವರನ್ನು ಹೆಂಗೆ ಆಟ ಆಡಿಸ್ಬೇಕು ಅಂತ ತಿಳ್ಕೊಂಡಿದ್ದಾರಾ, ಇದೆಲ್ಲ ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ಇನ್ವೆಸ್ಟಿಗೇಷನ್, ಈ ಎಲ್ಲ ನಾನು ಹೇಳಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ನಡೆದಿದ್ದೇ ಹೋದಾದರೆ ಇಲ್ಲಿ ಪರಿಪೂರ್ಣವಾದಂತಹ ಒಂದು ವಿಚಾರಗಳು ಹೊರಗಡೆ ಬರುತ್ತೆ. ಸತ್ಯವೋ ಸುಳ್ಳೋ ಎರಡೂ ಕೂಡ ತಿಳಿಯಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಸರ್ಕಾರ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ನಡೆಸಬೇಕು.